ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ 2.5-3 ತಿಂಗಳಿಂದ ನಡೀತಾ ಇರತಕ್ಕಂಥ ಈ ಕುರ್ಚಿ ಕಿತ್ತಾಟ, ಅದರಲ್ಲೂ ಸಿಎಂ ಕುರ್ಚಿ ಕಿತ್ತಾಟ ಇದು ಮತ್ತೆ ದೆಹಲಿಗೆ ಶಿಫ್ಟ್ ಆದಂಗೆ ಕಂಡು ಬರ್ತಾ ಇದೆ. ಇವತ್ತು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಜೊತೆ ಡಿ ಕೆ ಶಿವಕುಮಾರ್ ಮಾತುಕತೆಯನ್ನು ನಡೆಸ್ತಾರೆ. ತಮ್ಮ ಪಾಲಿನ ಪವರ್ ಕ್ಲೇಮ್ಗೆ ಪಟ್ಟು ಹಿಡಿತಾರಾ ಡಿ.ಸಿ.ಎಂ ಡಿ.ಕೆ.ಶಿ ಅಂತ ಪ್ರಶ್ನೆ. ಡಿ.ಕೆ.ಶಿ ಪವರ್ ಕ್ಲೇಮ್ಗೆ ರಾಹುಲ್ ಉತ್ತರ ಏನು ಅಂತಕ್ಕಂಥದ್ದು ಕೂಡ ಕುತೂಹಲ. ಪಕ್ಷನಿಷ್ಠೆಯ ದಾಳ ಉರುಳಿಸ್ತಾರಾ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್? ಕೊಟ್ಟ ಮಾತನ್ನು ನೆನಪಿಸುವ ಲೆಕ್ಕಾಚಾರನ ಅಂತ ಸಾಕಷ್ಟು ನಿರೀಕ್ಷೆ ಮತ್ತು ಲೆಕ್ಕಾಚಾರದೊಂದಿಗೆ ದೆಹಲಿಯತ್ತ ಡಿ ಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಅವರನ್ನು ಅಸ್ಸಾಂ ಚುನಾವಣೆಯ ವೀಕ್ಷಕರಾಗಿ ಕಾಂಗ್ರೆಸ್ ನಿಯೋಜನೆ ಮಾಡಿದೆ. ಅದರ ಸಭೆ ಕೂಡ ದೆಹಲಿಯಲ್ಲಿದೆ. ಆ ಕಾರಣ ಇಟ್ಕೊಂಡು ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಬಟ್ ಅಲ್ಲೇ ರಾಹುಲ್ ಗಾಂಧಿ ಅವ್ರನ್ನ ಕೂಡ ಅವರು ಭೇಟಿಯಾಗ್ತಾರೆ. ಯಾಕೆಂದರೆ ಮೊನ್ನೆ ಅಷ್ಟೇ ಮೈಸೂರಿಗೆ ಬಂದಿದ್ದ ರಾಹುಲ್ ಗಾಂಧಿ ಅವರು ನಿಮ್ಮನ್ನು ಆದಷ್ಟು ಬೇಗ ದೆಹಲಿಗೆ ಕರೆಸ್ಕೊತೀವಿ, ಮಾತುಕತೆ ಆಡ್ತೀವಿ ಅಂತ ಏನೋ ಭರವಸೆ ಕೊಟ್ಟಿದ್ದಾರಂತೆ. ಈ ನಿಟ್ಟಿನಲ್ಲಿ ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ತನ್ನ ಪಕ್ಷನಿಷ್ಠೆಗೆ ಪ್ರತಿಫಲವನ್ನು ಕೇಳುವಂತಹ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಯಾಕೆಂದರೆ ರಾಹುಲ್ ಗಾಂಧಿ ಭೇಟಿ ಆದಮೇಲೆ ಎಲ್ಲ ತುಂಬ ಪಾಸಿಟಿವ್ ವೈಬ್ಸ್ ಪೋಸ್ಟ್ಗಳನ್ನ ಹಾಕಿದರು. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ ಅಂತ ಡಿ ಕೆ ಶಿವಕುಮಾರ್ ಹಾಕಿದ್ರು. ಆಮೇಲೆ ಡಿ ಕೆ ಸುರೇಶ್ ಕೂಡ ಪೋಸ್ಟ್ ಮಾಡಿದರು. ಇದೆಲ್ಲವನ್ನು ನೋಡಿದ್ರೆ ಏನೋ ಒಂದಷ್ಟು ಆಶಾದಾಯಕ ಬೆಳವಣಿಗೆ ಆಗುತ್ತೆ ಅಂತ ವಿಶ್ವಾಸದಲ್ಲಿದ್ದಾರೆ ಡಿ ಕೆ ಶಿವಕುಮಾರ್. ಆ ಹಿನ್ನೆಲೆಯಲ್ಲೇ ಇವತ್ತು ಅವರು ದೆಹಲಿಗೆ ತೆರಳುತ್ತಾ ಇರತಕ್ಕಂಥದ್ದು. ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಮುಂದೆ ಏನು ಎತ್ತ ಅಂತಕ್ಕಂಥದ್ದನ್ನು ಡಿಸೈಡ್ ಮಾಡ್ಕೊಂಡು ಬರ್ತಾರಾ, ಅಥವಾ ಬಜೆಟ್ ನಂತರನೇ ಬೇಕಾದ್ರೆ ನನಗೆ ಅವರು ಅಧಿಕಾರ ಬಿಟ್ಟುಕೊಡಲಿ ಅಂತ ಕೇಳ್ತಾರಾ? ಎಲ್ಲವೂ ಕೂಡ ತುಂಬ ಕುತೂಹಲ. ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ ಈ ವಿಚಾರವಾಗಿ ಅಂತ ಸಭೆಗಳಾಗಬೇಕಾಗತ್ತೆ. ಸಭೆಗೆ ಏನಾದರೂ ದಿನಾಂಕ ನಿಗದಿ ಮಾಡ್ತಾರಾ, ಏನು ಎತ್ತ, ನೀವು ಯಾವಾಗಲಾದರೂ ಅಧಿಕಾರ ಬಿಟ್ಕೊಡಿ, ಬಟ್ ನನಗೆ ನಿರ್ಧಾರ ಆಗಿಬಿಡಲಿ, ತೀರ್ಮಾನ ಆಗಿಬಿಡಲಿ ಅಂತ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿಯುವ ಸಾಧ್ಯತೆ ಅಂತೂ ಇದ್ದೇ ಇದೆ. ಯಾಕೆಂದರೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಅವ್ರಿಗೆ ಯಾವಾಗ ಏನು ಎತ್ತ ಅಂತ. ಹಾಗಾಗಿ ಅವ್ರು ಕೇಳ್ತಾರೆ ಅನ್ಸುತ್ತೆ.